ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಂದಿನಿ ಶ್ರೀಕಾಂತ್. ಇವತ್ತು ಮೊಟ್ಟೆ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನನ್ನ ಹೊಸ ಚಾನಲ್ಲು, ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮೊಟ್ಟೆ ಸಾಂಬಾರು ಒಬ್ಬೊಬ್ಬರು ಮಾಡಿದ್ರೂ ಕೂಡ ಈ ಥರ ಉಂಡುಂಡೆಯಾಗಿ ನೀಟಾಗಿ ಬರಲ್ಲ, ಮಾಡಿದ್ರೆ ಒಂಥರ ಚೆನ್ನಾಗಿರಲ್ಲ, ಮೊಟ್ಟೆ ಒಂಥರ ಒಡೊಡಕ್ಲು ಥರ ಬರುತ್ತೆ ಅನ್ನೋರು ಈ ಥರ ನೋಡಿ ಸಿಂಪಲಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಐಟಮ್ ಏನೂ ಇಲ್ಲ, ಇದಕ್ಕೆ ಆರಾಮ್ಸೆ ಮಾಡ್ಕೋಬೋದು. ಜಾಸ್ತಿ ಸ್ಪೈಸಸ್ಸು ಕೂಡ ಏನೂ ಇಲ್ಲ, ಇದಕ್ಕೆ ಈಸಿಯಾಗಿ ಕೂಡ ಇದನ್ನು ಮಾಡ್ಕೋಬೋದು. ಇದು ನೋಡ್ತಾ ಇರ್ಬೋದು ನೀವು, ಎಷ್ಟು ಒಂದು ಕೂಡ ಕಲ್ಕೊಂಡಿಲ್ಲ, ಅವು ಚೆನ್ನಾಗಿ ಬಂದಿದೆ ಮೊಟ್ಟೆ. ನೋಡಿ ಬೇಕಾದರೆ ನೋಡ್ತಾ ಇರ್ಬೋದು, ನಾನು ಎಷ್ಟು 6 ಮೊಟ್ಟೆ ಬಿಟ್ಟಿದೆ, 6 ಮೊಟ್ಟೆಲಿ 1 ಮೊಟ್ಟೆ ಕೂಡ ಕಲ್ಕೊಂಡಿಲ್ಲ, ಅಷ್ಟು ನೀಟಾಗಿ ಬಂದಿದೆ ಮೊಟ್ಟೆ. ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಕ್ಕದಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೊಮ್ಮೆ ತಿನ್ನಬೇಕು ಅನಿಸುತ್ತೆ. ಚಪಾತಿ, ಪೂರಿ, ರೊಟ್ಟಿ ಮತ್ತು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಮತ್ತು ನಾನು ಇದಕ್ಕೆ ಏನೇನು ಹಾಕ್ಕೊಳ್ತಿದ್ದೀನಿ ಅಂದರೆ, ತೆಂಗಿನಕಾಯಿ ಪೀಸಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಒಂದು ಹೋಳಷ್ಟು ತೆಂಗಿನಕಾಯಿನ ತೊಗೊಂಡಿದ್ದೀನಿ, ಕೊತ್ತಂಬರಿ, ಶುಂಠಿ ಮತ್ತು ಚಕ್ಕೆ, 1 ಸ್ಪೂನಷ್ಟು ಕಾಳುಮೆಣಸು ಮತ್ತು 1-2 ಏಲಕ್ಕಿ, 1-2 ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ಸ್ಪೈಸಸ್ ಏನೂ ಬೇಡ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಬೇಕಾದರೆ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲನೂ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುರುಗಡ್ಲೆ ಮಿಸ್ ಆಗಿದೆ ಫ್ರೆಂಡ್ಸ್, ಹುರುಗಡ್ಲೆನೂ ಕೂಡ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಹುರುಗಡ್ಲೆ ಹಾಕೋದ್ರಿಂದ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಗಟ್ಟಿ ಕೂಡ ಸಾಂಬಾರು ಬರುತ್ತೆ. ಮತ್ತು 2 ಟೊಮೊಟೊನ ನಾನು ಹಾಕ್ಕೊಳ್ತಾ ಇದ್ದೀನಿ. ಕಾಳು ಮೆಣಸನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ, ಯಾಕೆಂದರೆ ಟೇಸ್ಟು ಕಾಳು ಮೆಣಸು ಯಾವುದೇ ಮೊಟ್ಟೆದಕ್ಕೆ ಹಾಕಿದ್ರೂ ಕೂಡ ಕಾಳು ಮೆಣಸು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗಾಗಿ ಕಾಳು ಮೆಣಸನ್ನ ಮಿಸ್ ಮಾಡಬೇಡಿ. ಈಗ ರುಬ್ಕೊಂಡಾಗಿದೆ, ನೋಡ್ತಾ ಇರ್ಬೋದು ನೀವು, ರುಬ್ಕೊಂಡಾಗಿದೆ. ಈ ರುಬ್ಕೊಂಡಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ರುಬ್ಕೊಂಡಿದ್ದೀನಿ. ಈ ಥರ ಸಣ್ಣಗೆ ರುಬ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬನ್ನಿ ಇವಾಗ ಒಗ್ಗರಣೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಏನದು ಸಿಂಪಲ್ ಒಗ್ಗರಣೆ, ಏನಂತ ಇದೇನೂ ಇಲ್ಲ, ತುಂಬ ಸಿಂಪಲಾಗಿರುತ್ತೆ ಒಗ್ಗರಣೆ ಮಾಡ್ಕೊಳ್ಳೋದು. ಬನ್ನಿ ಒಗ್ಗರಣೆನ ಹೇಗೆ ಮಾಡ್ಕೊಳ್ಳೋದು. ಒಂದು ಕಡಾಯಿನ ತೊಗೊಂಡಿದ್ದೀನಿ, ಕಾಯಕ್ಕಿಟ್ಟಿದ್ದೀನಿ ಆಲ್ರೆಡಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಅಂದರೆ ಸ್ಲೈಸಸ್ ಈರುಳ್ಳಿನ ಕಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಬೇಕಾದರೆ. ಸಿಂಪಲ್ ಕೂಡ ಇರುತ್ತೆ, ತಕ್ಷಣವೇ ಮಾಡ್ಕೊಬೋದು. ಯಾರಾದರೂ ಬಂದರೆ, ಈಗ ಅರ್ಜೆಂಟಿಗೆ ಬೇಕಪ್ಪ ಅಂತಂದರೆ ಆರಾಮ್ಸೆ ಮಾಡ್ಕೊಬೋದು. ಇದನ್ನು ನೋಡಿ ಬೇಕಾದರೆ, ತುಂಬ ಟೇಸ್ಟ್ ಕೂಡ ಹಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಈಗ ಈರುಳ್ಳಿ ಎಲ್ಲ ಕೆಂಪಗಾಗೋವರೆಗೂ ಹುರ್ಕೊಂಡು ಇವಾಗ ನಾವು ಮಸಾಲೆ ಇರುತ್ತಲ್ಲ, ರುಬ್ಕೊಂಡಿರೋ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ನಾನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದಾದ್ಮೇಲೆ ಈಗ ನಾವು ಎಷ್ಟು ನೀರು ಆ್ಯಡ್ ಮಾಡ್ಕೋಬೇಕು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಈ ಮೊದಲಿಗೆ ಸಾಂಬಾರು ಪುಡಿನ ಯೂಸ್ ಮಾಡೋಣ. 1-2 ಟೇಬಲ್ ಸ್ಪೂನಷ್ಟು ನಾವು ಸಾಂಬಾರು ಪುಡಿ ಮನೆಯಲ್ಲೇ ಯೂಸ್ ಮಾಡ್ತೀವಲ್ಲ ರೆಗ್ಯುಲರಾಗಿ, ಆ ಸಾಂಬಾರು ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಬೇಕಾಗುತ್ತೆ, ನಾವು ತೆಳುಗೆ ಗಟ್ಟಿಗೆ ನೋಡಿಕೊಂಡು ಎಷ್ಟು ನೀರು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಡ್ರೆ ಆಯಿತು.
ಈಗ ನೋಡ್ತಾ ಇರ್ಬೋದು ನೀವು, ನಾನು ಮಿಕ್ಸಿ ಜಾರಿಗೆ ಎಲ್ಲನೂ ನೀಟಾಗಿ ತೊಳೆದು ಆ ಜಾರಿಂದ ತೆಗೆದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆಗೆ. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ಮತ್ತು ತೆಳು ಗಟ್ಟಿ ನೋಡಿಕೊಂಡು ನಿಮ್ಗೆ ಅನುಗುಣವಾಗಿ ಸಾಂಬಾರನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಸಾಂಬಾರೆಲ್ಲ ಹದವಾಗಿ ಮಾಡ್ಕೊಂಡಾದ್ಮೇಲೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವು ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ನೋಡ್ತಾ ಇರ್ಬೋದು ನೀವು, ಕುದೀತಾ ಇದೆ ಸಾಂಬಾರು. ತುಂಬ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ. ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವೋ ಆ ಟೇಸ್ಟು ಸಾಂಬಾರ್ದು ಅಷ್ಟೇ ಚೆನ್ನಾಗಿ ಬರುತ್ತೆ. ನಾನು ಇಲ್ಲಿ ತೆಳು ಕಾಣಿಸ್ತಾ ಇದೆ, ಮೊಟ್ಟೆ ನಾವು ಆ್ಯಡ್ ಮಾಡಿದ್ಮೇಲೆ ಅದು ಚೆನ್ನಾಗಿರುತ್ತೆ, ಗಟ್ಟಿ ಬರುತ್ತೆ ಸಾಂಬಾರು. ಹಾಗಾಗಿ ನಾವು ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ನಾವು ಈಗ ಹದವಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತು ನಾನು ಒಂದು 6 ಮೊಟ್ಟೆನ ತೊಗೊಂಡಿದ್ದೀನಿ. ನಾನು ಫುಲ್ಲು ಲೋ ಫ್ಲೇಮ್ ಮಾಡಿಬಿಟ್ಟಿದ್ದೀನಿ ಇದು ಮೊಟ್ಟೆ ಬಿಡಬೇಕಾದ್ರೆ. ಇದೇ ಸೀಕ್ರೆಟು, ಮೇನಾಗಿ ಬೇಕಾಗಿರೋದು. ಫುಲ್ಲು ಸಾಂಬಾರು ಕುದೀತಿರೋದಕ್ಕೆ ಹಾಕಿದ್ರೆ ಮೊಟ್ಟೆ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಮೊಟ್ಟೆ ಹಾಕಬೇಕಾದ್ರೆ ಲೋ ಫ್ಲೇಮಲ್ಲೋ ಇಲ್ಲ ಆಫ್ ಮಾಡೇ ಬಿಡಿ, ಇಲ್ಲ ಅಂದರೆ ನಿಮ್ಗೆ ಆಗಲ್ಲ ಅಂತಂದರೆ ಆಫ್ ಮಾಡಿಬಿಟ್ಟೆ ಮೊಟ್ಟೆನ ಬಿಡಿ. ಆಮೇಲೆ ಗ್ಯಾಸ್ ಹಚ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ನೋಡ್ತಾ ಇರ್ಬೋದು ನೀವು, ಇವಾಗ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಸಖತ್ತಾಗಿ ಬಂದಿದೆ ಅಂದರೆ, ಒಂದು ಮೊಟ್ಟೆನೂ ಕೂಡ ಕಲ್ಕೊಂಡಿಲ್ಲ, ಅಷ್ಟು ಸೂಪರಾಗಿ ಬಂದಿದೆ. ಮೊಟ್ಟೆ ಸಾಂಬಾರು ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಇದು ಬೇಯ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರಿನ, ಹಾಗಾಗಿ ನಾನು ಸ್ವಲ್ಪ ತೆಳುಗೆ ಮಾಡಿದ್ದೀನಿ. ಒಂದು ಮೊಟ್ಟೆನೂ ಕೂಡ ಏನೂ ಆಗಿಲ್ಲ, ಉಂಡುಂಡೆ ಹಾಗೆ ಬಂದಿದೆ ನೀಟಾಗಿ. ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಹಾಗೆ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ವಿಡಿಯೋನ ನೋಡಿ, ಫುಲ್ ನೋಡಿ, ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.